ಮಾಡ್ಕತ್ತಿ. ಈ ನನ್ನ ರೀಲ್ಸ್ ಮಾಡೋ ಹವ್ಯಾಸಕ್ಕೆ ಯಾರು ಅಡ್ಡಿ ಆಗ್ಬಾರ್ದು, ಕಟ್ಕೊಂಡು ಗಂಡಾನು ಅಡ್ಡಿ ಆಗ್ಬಾರ್ದು ಅಂತಾನೆ ವಯಸ್ಸಾದ ಮುದುಕನ್ನ ನಾ ಮದುವೆ ಆಗಿದ್ದೀನಿ. ಚಲೋ ಮಾಡಿದ್ರಿ. ಅನ್ನ ಬೇಕು ಮತ್ತು ನೀವು ಈಗ ನಾ ಒಂದು ರೀಲ್ಸ್ ಮಾಡ್ತೀನಿ. ಕರೆಕ್ಟ್ ರೀಲ್ಸ್ ಮಾಡಿದ್ರಿ ಲೈಕ್ ಹೋಗಂಗಿಲ್ಲ. ನಾ ರೀಲ್ಸ್ ಮಾಡ್ತೀನಿ ನೋಡ್ರಿ. ನಂದು ಮೂಡ್ ನೋಡಲ್ಲ, ನಂದು ಡ್ಯಾನ್ಸ್ ಎಲ್ಲರೂ ಡಿಲೀಟ್ ಮಾಡ್ಬಿಡ್ತೀನಿ. ಈ ಸಲನು ಕಪ್ಪು ರಾಮದ ಹೇಳ್ತಿ ಸುಜಾತ ಬೆಳಿಗ್ಗೆ ಎದ್ದು ಹೊಂಟಿದ್ದೆ. ಲೀಲಾಚಾರವಾಗಿ ರೀಲ್ಸ್ ಮಾಡಕೊಂಡಿದ್ನು. ನನ್ನ ಗಂಡ ಗುಡುಗುಡು ಗುಂಡ ಮಾಡಪ್ಪ, ನೀನು ರೀಲ್ಸ್ ಮಾಡ ಯಾರು ಬೇಡ ಅಂದಾರ. ಆದ್ರೆ ನಿನ್ನ ಶೀಲಾನ ಯಾರಿಗೂ ಸಾಲವಾಗಿ ಕೊಡಕ್ ಹೋಗ್ಬೇಡಪ್ಪ. ಹದಿನಾರು ಗಂಟ ಮಾತು ಕೇಳಿದ್ರು ಕುಡಿ ಕೋಳಿ ನಾಯಿ ಸಹಿತ ನಗ್ತಾವ ನೋಡು. ನಾಯಿ ನಗ್ತಾವ ಅದೇ ನಗ್ತಾವ ಯಪ್ಪ, ಈಗ ನಗ್ತಾವ. ಶಿವ ಶೀಲ ಯಾರಿಗಾರ ಸಾಲವಾಗಿ ಕೊಟ್ಟದ್ದು ಕೇಳಿ. ಮದುವೆಯಾಗ 6 ತಿಂಗಳಾಯ್ತು, ನಿನಗ ಮುಟ್ಟಾಕ್ ಬಿಟ್ಟಿಲ್ಲ ನಾನು. ಇನ್ನು ಬೇರೆ ನೋಡಿ ಮುಟ್ಟಾಕ್ ಬಿಡ್ತೀನಿ ನಾನು. ಹೌದಲ್ಲಪ್ಪ, ಮದುವೆಯಾಗಿ 6 ತಿಂಗಳವರೆಗೂ ತಾಳಿ ಕಟ್ಟಿದ ಮೇಲೆ ನೀನು ಯಾರನ್ನೂ ನನ್ ಮುಟ್ಟಬಾರ್ದು ಅಂತ ಕಂಡೀಷನ್ ಮಾಡಿ ತಾಳಿ ಕಟ್ಟಿಸ್ಕೊಂಡಿ. ಆದ್ರೆ ನಾ ಗಂಡಸು ಯಾವ ಒಂದು ಮೂಲೆಗ ಸಂಶಯ ಕಾಡ್ತಿದ್ದೆ. ನಗರಾಗ್ತಾರ ಇಂಥದನ್ನ ನನ್ನಂತ ಬುದ್ಧಿ ಬಿಡುತ್ತೆ. ಆ ಕಳಗಿದ ಹುಡುಕಿ ಸಿಗಂಗಿಲ್ಲ. ಯಾಕೆ ನೀ ಎಲ್ಲಿರೋಕಿ ಏನೇನ್ ಮಾಡ್ತಿ ಎಲ್ಲ ನೋಡಕ್ ನಿಮ್ಮ ಅಣ್ಣವ್ರು ನಿನ್ನ ಕೂದಲ್ದಾಗ GPS ಕ್ಯಾಮ್ರಾ ಕುಂದ್ರಿಸ್ಯಾರ. ಕೂದಲ್ದಾಗ ಅವರ ಕಣ್ಣೆನ್ನುವ ಕ್ಯಾಮ್ರಾದಾಗ ಈ ಹೆಣ್ಣೆನ್ನುವ ಹಣ್ಣಿನ ಕಳೆ ನೋಡಿದ್ರೆ ಹೇಳ್ತಾರ ಈ ಹಣ್ಣು ಕೆಟ್ಟೈತೋ ಚಲೋ ಐತೋ. ಅಷ್ಟು ಶಾರ್ಪ್ ಅದವಲ್ಲ ಅಣ್ಣರ ಕಣ್ಣುಗಳು. ಆಯ್ತು ಬಿಡಪ್ಪ, ನಾ ಹೊಲಕ್ಕೆ ಹೋಗಿ ಬರ್ತೀನಿ. ಹುಷಾರಿ. ಯಾರಾದ್ರೂ ಬಾಳೆಹಣ್ಣು ಲಿಂಬೆಹಣ್ಣು ತೆಂಗಿನಕಾಯಿ ಕೊಟ್ರೆ ಮುಟ್ಟಕ್ ಹೋಗೋಣ, ಯಾಕಂದ್ರೆ ಅದ್ರಾಗ ಮಾಟ ಮಾಡ್ತಿರ್ತಾರಂತ. ಅವ ಹಣ್ಣುಗಳ ಮನುಷ್ಯರ ಹೆಸರು ಮ್ಯಾಗ ಹೊಯ್ಕೊಳಕತ್ತಾವು. ಅವೇನ್ ಮಾಟ ಮಾಡಿಸ್ತಾವ. ಹಣ್ಣುಗಳು ಮನುಷ್ಯರ ಹೆಸರು ಮೇಲೆ ಬರ್ತಾವ. ಹೌದು, ಅದೇ ಈ ನಿಂಬೆ ಹಣ್ಣು ಹೇಳ್ತಿತ್ತಂತ. ಏನ್ ಮನುಷ್ಯರಾಗ್ರೆ ಇವ್ರು ನನ್ನ ಅಕ್ಕಂತ ಹೆಚ್ಚಿ ಹಿಂಡಿ ಹಿಂಡಿ ಕುಡಿತಾರ ಅಂತ. ಲಿಂಬೆ ಹಣ್ಣು ಇನ್ನು ಬಾಳೆಹಣ್ಣು ಬೇರೆ ಬದಲೇ ಮಾಡಿ ಕಟ 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 ತಿಂತಾರ ಅಂತ. ಏನ್ ಗಟ್ಟಿ ಐತಂದ್ರೆ ಬಾಳೆಹಣ್ಣೆ. ನಿನ್ ತೆಂಗಿನಕಾಯಿ ಏನಾದ್ರು ಹೇಳ್ಬೇಕಲ್ಲ. ನಿಮ್ಮಿಬ್ಬರದು ಬೇಯಿಸಲಿ, ನಂದು ಬಾಳ ಹೇಳ್ಸಿ. ಈ ಜನ ನನ್ನ ಕಲ್ಲಿಗೆ ಎತ್ತಾಡ್ತಿ ಬರ್ತ ನಾ ಬರ್ತ ಕಂಚಿ ಉಚ್ಚಿ ಉಳಿತೇನೆ. ಅದನ್ನ ಚರಗಾಗ ಹಾಕೊಂಡು ಗಟ 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 ಕುಡಿತಾರ ಅಂತ. ಬಾಳೆ ತೆಂಗಿನಕಾಯಿ ಮನುಷ್ಯರಿಗೆ ಹೆದ್ರು ಅವು ನಮ್ಗೇನ್ ಮಾಟ ಮಾಡ್ತಾವೆ. ಮಾಟದ ಮಸಲಕ್ ನೀನ್ ಗೊತ್ತಾಗಲ್ಲ ಹುಡುಗಿ. ನಿಂಬೆ ಇದಕ್ಕಿಂತ ಉಳ್ಕೊಂಡು ಹೋಗೋಣಪ್ಪ. ವಿಘ್ನೇಶ್ವರ, ಈ ನನ್ನ ಪ್ರಥಮ ರಾತ್ರಿಗೆ ಯಾವ ವಿಘ್ನ ಬಾರದಂತೆ ಕಾಪಾಡಪ್ಪ ವಿಘ್ನೇಶ್ವರ. ಏನು ಒಂದ ದಿನ ಹೊಟ್ಟು ಸೀರಿಸಿತ್ತು. ಪ್ರಥಮ ರಾತ್ರಿ ಹಾಕತ್ತು, ಕತ್ತಲ ರಾತ್ರಿ ಹಾಕತ್ತೀವ. ದೇವರಿಗೆ ಗೊತ್ತು. ಸುಜಾತ, ಏ ನನ್ನ ಸತಿಯ ಸುಜಾತ, ಬೇಗನೆ ಬಾರೇ. ನನಗೋಸ್ಕರ ಕ್ಷೀರವನ್ನು ತಂದಿರಬೇಯ. ಕ್ಷೀರ ಅಲ್ಲ, ಪೌರಾಣಿಕ. ಪೌರಾಣಿಕ, ಹೌದು ಪತಿದೇವ. ಸ್ವಲ್ಪ ಕುಡಿದು ಕೂಡ ನನಗೆ. ಈಗ ನೀನು ಮಾತನಾಡುತ್ತಿರುವಿರಿ. ನೀವು ನಾನು ಕುಡಿದನ್ನ ನೀವು ಕುಡಿಯಬೇಕೆ? ಯಾಕೆ? ಯಾಕಂದ್ರೆ ನಿಮ್ಮಂತ ಕುಮಾರಿಯವರ ತುಟಿಯಲ್ಲಿ ಅದರ ಇರುತ್ತೆ.
ಹಾಲನ್ನು ನಾನು ಕುಡಿದರೆ ಅದು ನನ್ನ ಹೊಟ್ಟೆ ಸೇರುತ್ತದೆ. ಅದರ ಅಮೃತ ನಿಮಗೆ ಹೇಗೆ ಸಿಗುತ್ತದೆ? ನಾನು ಹೇಳಿದ್ದು ನಿನಗೆ ಅರ್ಥ ಆಗಿಲ್ಲ ಅಂತ ನಾನು ಭಾವಿಸುತ್ತೇನೆ. ಮೊದಲು 2 ಗುಟುಕು ನೀನು ಸೇವಿಸು, ನಂತರ ಬಹಳಷ್ಟು ಬಾಯಲ್ಲಿ ಹಾಕಿಕೊಂಡು ಹಾಕಬೇಕು. ಅಂದ್ರೆ ಅದರಾಮೃತ ಚೆನ್ನಾಗಿ ಮಿಶ್ರಣ ಆಗಿ ಬಂದಿರುತ್ತೆ. ಆ ಅದರಾಮೃತ ನಾನು ಸೇವಿಸಿದ್ರೆ ಯೌವನ ವೃದ್ಧಿ ಆಗುತ್ತೆ. ಹಾಗಿದ್ದರೆ ನಿಮಗದಿಲ್ಲ ಯೌವನ ಇದೆ, ಸ್ವಲ್ಪ ಬಾಡಿದೆ 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 ಮಾಡಿಕೊಟ್ಟಿದ್ದೇನೆ. ನಿಮ್ಮ ಮಾತನ್ನು ಶಿರಸಾವಹಿಸಿ ಪಾಲಿಸಿ ಇದರಲ್ಲಿರುವ ಹಾಲನ್ನು ನನ್ನ ಬಾಯಿಯೊಳಗಡೆ ಹಾಕಿಕೊಂಡು ಬಳ 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 ಅಲ್ಲಾಡಿಸಿ ಇದರಲ್ಲೇ ಬಿಡುತ್ತೇನೆ. ಸರಿ ಸರಿ ಸರಿ. ಓ ಪ್ರಿಯತಮ ಸತಿ, ಇದರಲ್ಲಿ ಉಗುಳು ಮಿಕ್ಸ್ ಆಗುವುದಿಲ್ಲ. ಕಟ 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 ಉಗುಳು ಅನ್ಬಾರ್ದು ಸತಿ. ಮತ್ತೆ ಅದೇ ಆಧಾರಾಮೃತ. ಉಗುಳ ಮತ್ತೆ ನೀ ಸಾಮಾಜಿಕವಾಗಿ ನೀನು ಪೌರಾಣಿಕರೇ ಇರೋ ಉಗುಳೆ ಉಗುಳೆ ಅಲ್ಲೇ ಅಲ್ಲೇ ಉಗುಳೆ. ನಿಮ್ಮಿಷ್ಟದಂತೆ ಸ್ವಲ್ಪ ಜಾಸ್ತಿನೇ ಬಿಟ್ಟು ಕೊಡುತ್ತೇನೆ. ನಿನ್ನಲ್ಲಿ ಎಷ್ಟಿದೆ ಅಷ್ಟು ಸುರುವಿಗಳು ವಿಚಾರ ಮಾಡಿ. ಎಲ್ಲ ಗಪ್ಪ ಹಿಡಿಸಿದ್ರು ಯಪ್ಪ. ಸಾಮಾಜಿಕ ಬರೋಬರಿ ಇರ್ತಾರೆ. ಪೌರಾಣಿಕ ಪೌರಾಣಿಕ ಅಂದೆ. ಸತಿಯೇ, ಏನು ಮಾಡುತ್ತಿದ್ದೀಯ ನೀನು? ಅದರ ಅಮೃತ ಮಿಕ್ಸ್ ಮಾಡ್ತಾ ಇದ್ದೇನೆ. ಅದರ ಅಮೃತ ಅಂದ್ರೆ ನೀವು ಒಳ ಅಮೃತನೇ ಬಿಡ್ತಾ ಇದ್ದೇವೆ. ನೀವೇ ಹೇಳಿದ್ರೆ ಏನೆಂದು? ನಿನ್ನಲ್ಲಿ ಎಷ್ಟಿದೆ ಅಷ್ಟನ್ನು ಬಿಟ್ಟು ಬಿಡಿ. ಅದಕ್ಕೋಸ್ಕರ ಬಿಟ್ಟಿದೆಯಾ? ಕೊಡು. ಚಂದವಾಗಗಳು ಯಪ್ಪ. ಸತಿಯೇ, ನೀನು ಬೆಳಗ್ಗೆ ಎದ್ದು ದಂತವನ್ನು ತಿಕ್ಕಿಲ್ಲದೆ ಅದು ನಿಮಗೆ ಹೇಗೆ ಗೊತ್ತಾಯಿತು? ಇದರಲ್ಲಿರುವ ಸುಗಂಧದಿಂದ. ಸರಿ, ಹಣ್ಣೆಲ್ಲಿದೆ? ಅದೆಲ್ಲ ಯಾಕೆ? ಮೊದಲು ಹಣ್ಣನ್ನು ಸೇವಿಸುತ್ತೇನೆ. ಅದ್ರಲ್ಲಿ ಏನ್ ಬಿಟ್ಕೊಡ್ಲಿ? ಇದರಲ್ಲಿ ಬಿಟ್ಟಿದೆ ಸಾಕು. ಅದನ್ನು ಕಚ್ಚಿ ಕಚ್ಚಿ ಕೊಡು. ಇವತ್ತು ಪ್ರಥಮ ರಾತ್ರಿ ನನ್ನ ಪ್ರಥಮ ರಾತ್ರಿ ಆದಂಗ ಆತೋಳು. ಯಾಕೆ ಪತಿದೇವ? ಬಂದ ನೋಡು ಶನಿದೇವ. ಕಾಪಾಡು ನನ್ನ ಮಹಾದೇವ. ಏನಾಯ್ತು? ನಮ್ಮ ಮೂಗರೆಗತ್ತಾಳ. ಮೂರು ಅಪೋಗುಣ ಯಪ್ಪ ಸಮಸ್ಯೆ ಅಲ್ಲ. 3 ತಿಂಗಳಿಂದ ಫೋನ್ಯಾಗ ಮದುವೆ ಆಗೈತೆ ಅಂತ ಸುಳ್ಳು ಹೇಳ್ಬಿಟ್ಟೀನಿ. ಒಳಗ್ ಬಂದು ನನ್ನ ಸೊಸಿ ಹೇಳಿ ಕೇಳ ನಾ ಯಾರಿಗೆ ತೋರಿಸ್ಲಿ? ನನ್ನ ತೋರಿಸು. ಎಲ್ಲಿ ಹೊಡೆದ್ರೆ ಸಾಯ್ತೀನಿ. ಲುಂಗಿ ಅಂಗಿ ಮೀಸಿ ಬಂದಿರ್ತಾವ. ಸೀರೆ ಜಂಪರ್ ತಂದ ಬಡ ಬಡ ಉಟ್ಕೊಂಡು ನಿಂದಿರ್ತೇನೆ. ನೀವು ಹಿಂಗೆ ಮಾಡ್ತಿರ್ತೇನೆ ನೋಡಿ. ಇದು ಮುಂದದ್ದು ಮಾರಿನ ನೋಡಕ್ ಆಗ ಬರ್ತ ನನಗ. ಹಂಗೈತೆ ಮತ್ತ ಅದನ್ನ ಹಿಂಗೆ 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 ಅವನಿಗೆ ಹೇಳು ನಂದು ಸ್ಟೋರಿ ನಡೆಯಕತ್ತೈತಿ. ಕಾಮಿಡಿ ಮಾಡಕತ್ತಾನ. ಕಾಮಿಡಿ ನಟ ಅಂದ್ರೆ ನಾವು ಪಂಚ್ ಮಾಡಕತ್ತಾನ. ನಮ್ಮವ್ವ ನನ್ನ ಸೊಸಿ ಎಲ್ಲ ಕೇಳಿದ್ರೆ ಯಾರಿಗೆ ತೋರಿಸ್ಲಿ? ಯಾರಿಗೆ ತೋರಿಸ್ತಿ? ಯಾರಿಗೆ ನೀರ್ ತರ್ತಿರ್ತಾರ. ಇಲ್ಲ ಬೇಕಾದ್ರೆ ಬೇಕಾ ಅಂದ್ರ ನೀನು ಹೇಳ್ತೀನಿ. ನಾನು ಹೇಳ್ತೇನ ನಾನು ಹೆಂಡತಿ ಯಾಕೆ ಅಭಿನಯ ಮಾಡಕ್ಕೆ ಬಿಗಿ ಬಿಗಿತಾನ ಮಗನ. ಮಗ ನೋಡ್ರಿ ಸೈಕಲ್ ಬಾಡಿಗೆ ಕೇಳದ ಮಾಡ್ತಾನ. 1 ತಾಸು ಕೊಡು, 2 ತಾಸು ಕೊಡು. ಏನೇ ಮುಗಿಸೈತೆ ಅಲ್ಲ. ಅರ್ಧ ತೊಲೆ ಉಂಗುರ ಅರ್ಧ ತೊಲೆ ಉಂಗುರನ ಹಂಗಾಯ್ತು. ಬಂಗಾರ ಸಿಗುತ್ತಂದ್ರೆ 1 ತಾಸು ಯಾಕ? ಯಾಕ ನೀನು ಹೆಂಡೆ ಏನ್ ಗೊತ್ತೇನಿದೆ? ಇವತ್ತು ಪ್ರಥಮ ರಾತ್ರಿ ಆಯ್ತು ನಂದು. ಒಂದು 2 ತಾಸು ಮುಂದೆ ಹಂತದ್ರ ಆಯ್ತು. ಅದಕ್ಕೇನು ಮೂರ್ತಿ ಇಲ್ಲ ನನಗೆ. ಅರ್ಧ ತೊಲೆ ಬಂಗಾರ ತಿಂಗಳ 60,000 ಕೇಳಿ ಇಲ್ಲ ರೇಟು. ಎದ್ದೇಳಿ
ನನ್ನ ಹರಿವಿ. ಜಯ ಜಯ ಪಾರ್ವತಿ ಪತಿ ಶಿವ ವೆಂಕಟರಮಣ ಗೋವಿಂದ. ಏನ್ ಮುದ್ದಾಗಿದೆ ನನ್ನ ಸತಿ? ನನ್ನ ಕಣ್ಣ ದೃಷ್ಟಿ ಆಕೈತಿ ಅದಕ್ಕೆ ಚರ್ಮ ಏ ಅದಕ್ಕೆ ಕಾಡ್ಯ ನಾನು ಮದುವೆ ಕಲ್ತಿದ್ದೆ ನಿನ್ನ ಫೈಟ್ ಈಗ ಬಿಟ್ಟೇನು? ನಾನು ಬಿಟ್ಟ ಮದುವೆ ಆದಲ್ಲೋ. ನಾನು ಬಿಟ್ಟ ಮದುವೆ ಆಗಿನ ನೀ ಅವ್ನು ಬಿಟ್ಟು ಮದುವೆ ಆಗಿಲ್ಲ ಮದುವೆ ಆಗಿದ್ದಾನ ನೀ ಮದುವೆ ಆದ್ಮೇಲೆ ಬಂದಲ್ಲ ಅಲ್ಲಿ ಮಟ್ಟ ಎಲ್ಲಿದ್ದೀರಿ ನೀನು? ಏ, ಇಲ್ಲೇ ಅದು ಯವ್ವ, ಪ್ರಸನ್ನ ಅಂತದ್ ಬಂತು. ಎಂತದು ಇವ್ರ ಅಪ್ಪಗ ಶಟಗಾನಿ ಬಂದಿದ್ದು. ಮದುವೆ ಅಂತ ನಿಮ್ಮ ಅಪ್ಪಗ ತಾಸು ಬಂದೈತೆ ಬಿಡು. ಆಮೇಲೆ ಹಿಂಗ ಕಣೆ ಮತ್ತೆ ಇವ್ರಪ್ಪ ನನ್ನ ಕಡೆ ಬಂದು ನನ್ನ ಮಗಳ ನೀನ ಮದಿಬೇಕು ನೀನ ಮದಿಬೇಕು ಇಬ್ಬರಿ ಕೇಳ್ಕೊಂಡ. ನಾ ತಾಳಿ ಕಟ್ಟಿದ್ದೆ. ನಿಮ್ಮ ಅವ್ನು ಕೇಳು ಸಿಟಿ ಹೊಡೆಯಲ್ಲ ಕಾಲ್ಬಿಡು ಸೋನೆ ಅವ್ರು ಹೇಳೋ ಮಾತು ಕರೆ ಐತಿ. ನಮ್ಮ ಅಪ್ಪ ಪುಟ್ಟದ ಮ್ಯಾಲ ಹೋದ. ಅಯ್ಯೋ ಉಂಗ್ರ ನೋಡಿ ಅಂತ ಕೆಲಸ ಮಾಡಾಕತ್ತೆ ಏನಿವ ಹಿಂಗೆ ಮಾಡಕತ್ತ ನಮ್ಮ ಮನೆ 500 ರೀ. 500. ನಮ್ಮ ಮನೆ ಮಂತ್ರ ಓದ್ದವ್ರು ಇವ್ರ. ಹೌದಾ ನನಗೆ ತಾಳಿ ಕಟ್ಟಿದ್ದೆ. ಇವ್ರ ಅಪ್ಪಗ ಖುಷಿ ಹೆಚ್ಚಾಗಿ ನನ್ನ ಕಣ್ಣು ಮುಂದೆ ಚಟಪಟ ಚಟಪಟ ಈ ಗುರುಗಳು ಅದನ್ನು ನೋಡಕ್ ಆಗ್ಲಾರ್ದವ್ರ ಬಾಯಾಗ ಎರಡು ಹನಿ ನೀರು ಬಿಟ್ಟು ಅವ್ರ ಶಿವನ ಪದ ಸೇರ್ಬೇಕು. ಹೌದು ನನ್ನ ನೀರ ಅಂದವು 2 ಹನಿ ಬಿಟ್ರಂದ್ರೆ ಶಿವನ ಪಾದನ ಸೇರ್ಬೇಕು ಅವ್ರು ಅನಿಮೆ ಹಾ? ನಿಮ್ಮ ಮೂರನೇ ನೀ ಬಿಡಲ್ಲ ಬ್ಯಾಡ್ರಿ ನಾ ಇನ್ನು ಮೊಮ್ಮಕ್ಕಳನ್ನ ಆಡಿಸ್ಬೇಕ್ರಿ. ಎಲ್ಲಿ ಹೋಗಲ್ಲ ಆಡ್ಸಕತ್ತೆ ನೀನು ಏನ ಸ್ವಾಮಿಯ ನಾ ಸ್ವಾಮಿಯ ಅಲ್ಲ ಹಂಗ ಉಂಗ್ರ ವಾಪಸ್ ನಮ್ಮ ಮನೆ ಸ್ವಾಮಿಗೆ ಭಾಳ ಒಳ್ಳೆಯವ್ರಿದ್ದಾರೆ ಇವ್ರು. ಹೌದಲ್ಲ ಸಸಿ ಮುದ್ದು ಅತ್ತಿ ಮತ್ತೆ ಮೊಮ್ಮಕ್ಕಳು ಕೂಡ ಪೊಸಿಷನ್ ಆಗಲಿಲ್ಲ. ಬೇಸಿ ನಮ್ಮ ದಿನ ಕತ್ತಬಲ ಹತ್ತಿಲ್ಲ. ಇನ್ನ ಪ್ರಥಮ ರಾತ್ರಿ ಆಗಿಲ್ಲ ಏನ್ ದುರ್ಕಟ್ ಮಾಡ್ಯ ಮದುವೆ 3 ತಿಂಗಳ ಅಂತ ಫೋನ್ ಮಾಡಿ ಹೇಳ್ತಿ ಇನ್ನ ಪ್ರಥಮ ರಾತ್ರಿ ಆಗಿಲ್ಲ ಅಂತ ಏನೋ ಕೊಡದ ಒಂದ್ ತಾಸ್ ಟೈಮ್ ಕೊಟ್ಟ ನನಗ ನಿಲ್ಲದ ಅವನ ಮನೆಗೆ ನಿಂತಿದ್ದ ಯಾಕಾಗಿಲ್ಲ. ಹಾ ಈ ಗುರುಗಳು ಮುಹೂರ್ತನ ಹುಡುಕಿಲ್ಲ. ನಾ ಮೂರ್ತ ಇಡ್ಬೇಕ ಏ ಸ್ವಾಮಿ ವಾ ಪ್ರಥಮ ರಾತ್ರಿ ನೋಡ್ತಾ ಹುಡುಕ ಪ್ರಥಮ ರಾತ್ರಿ ಅಂದ್ರೆ ಇವ್ರಿಬ್ರದ್ದು ಪ್ರಥಮ ರಾತ್ರಿ ಮುಗಿಸಿ ನೀವು ಊರಿಗೆ ಹೋಗ್ಬೇಕಂತ ಬಂದ್ಯಾನ ಮತ್ತೆ ಯಾರ ಅರ್ಜೆಂಟ್ ಮೊಮ್ಮಕ್ಕಳನ್ನ ಕಾಣ್ಬೇಕು ನಾನು. ಸರಿ ಏನು ಮಾಡ್ತಿದ್ದೆ ಬುದ್ಧಿ ನನ್ನ ಬುದ್ಧಿ. ಆ ಚೀಲ ಪಿಪಿ ಐತನ್ ಕೂಡ ಉಂಟ ಇದು ಬ್ಯಾಂಡ್ ಮಜೆ ಮಾಡ್ತಾನ ಏಯ್ ಅವ್ರಿಗೆ ಆ ಮದುಮಕ್ಕಳು ಹೆಚ್ಚಾಗಿ ನೋಡ್ಬೇಕಂತ ನೀನೆಲ್ಲ ತಗೊಂಡ್ಬಂದೀನಿ. ಹಾರ ಬಂದಿದ್ರೆ ವಾರ ಬದಲಾಗ್ತದಲ್ಲ ಅಂದ್ರೆ ನನ್ನ ಪದ್ಧತಿ ಅದು. ತಾಳ್ಮೆ ಸಮಾಧಾನ. ತಾಳ್ಮೆ ಕಟ್ಟು ಹೋಗೈತಿ ಸಮಾಧಾನ ಈ ಸತ್ಯ ಹೋಗುತ್ತೆ. ಇದನ್ನೇ ಕೊಟ್ಟಿ ಮತ್ತೆ ನನಗೆ ನೋಡವ ಬಿಪಿ ಹೆಚ್ಚು ಮಾಡಕತ್ತಾನ. ಬಿಪಿ ಹೆಚ್ಚಾದ್ರೆ ಹಿಂಗಾಗುತ್ತ. ಏನಾಗತ್ತ ಬಿಪಿ ಹೆಚ್ಚಾಗೈತಿ. ನೀರ್ ಬಾಳ ಹಾಕ್ಬೇಕು ಕಡಿಮೆ ಹಾಕ್ಯಂತೆ. ಎಷ್ಟೋ ಕಿರಿಕಿರಿ ನಿಂದು ಬಸ್ನಾಗ ಸೀಟ್ ಸಿಗ್ಲಾರ್ಕ ಕುದ್ಯಾಡಿ ತಿರುಗಿ ಕಡಿಮಾಗೈತಿ. ಮತ್ತೆ ಕಲ್ಪಾಡ್ತೀವಿ ನಾವು. ಬಸ್ ಮಾಡಿ ಸೀಟ್ ಸಿಗ್ಲಿಲ್ಲ ಇಲ್ಲ ಅಯ್ಯೋ ದೊಡ್ಡವ್ವ ನಿನಗೆ ಬೇಕು ಸೀಟ್ ನೀನ ಇನ್ನೊಬ್ರು ಕುಂದಿಸ್ಕೊಂಡು ಹೋಗಂಗದಿ ಅನಿವೆ ನಿಮ್ಮ ನಾಡಿನ ತಾಯಿನ ಕಾಡಿನ ತಾಯಿ ಐತಿ ನಮ್ಮಪ್ಪ ಕಾಡಿಗೆ ಬ್ಯಾಟಿ ಆಡಕ್ ಹೋಗಿಲ್ಲ. ಹಾ ಇದನ್ನ ಬ್ಯಾಟಿ ಆಡಿ ಈ ಬೇಟ ಮುದ್ರಿಸ್ಬಿಟ್ಟಾನ. ದೂರನಿಂದ ಬಾಣ ಹೊಡೆದು ಬಿಟ್ಟಾನ ಗಚ್ಚಿನ ಸಿಕ್ಕಾಬಿಟ್ಟೈತಿ ಸಮೀಪ ಬಂದು ನೋಡಿ ಹೊಯ್ಕೊಳಕ ನಾ ಎದಕ್ಕೆ ಹೊಡೆದಿದ್ದೆ ಎದಕ್ಕೆ ಬಂದಿದ್ದೆ ಮತ್ತೆ ಎಬ್ಬಿಸಿ ನೀರು ಕುಡಿಸಿ ಕರ್ಕೊಂಡು ಬಂದ ನೋಡಲೆ ತಾಯಿ ಮಗ ಸೇಮ್ ಕಾಣಕತ್ತ ನೋಡಲೆ ಅದೇ ಕಣ್ಣು ಅದೇ ಮೂಗು ಅದೇ ರುಚಿ ಅದೇ ಅದ್ರ ದಾಡಿ ಐತಿ ಅದಕ್ಕೆ ದಾಡಿನೇ ಇಲ್ಲ
ದಾರಿ ಕೂಡ ದಾರಿ ನನಗೆ ಅನಿವೆ ಓ ನಿಮ್ಮ ಅವ್ವ ಮೊಸರಲ್ಲ ಹೊಳ್ಳಿ ನಿಂತಾಳ ಅದಕ್ಕೆ ಈ ಬರೀ ಇದ್ರಾಗ ಇದು ಬಸರದಾಳ ನೋಡ್ರಿ ನನ್ನ ಮ್ಯಾಲಿನ ಆಸನ ತಂದು ಹಾಕ್ಬೇಕಾಗುತ್ತೆ ನಿನ್ನ ಬಿಡ್ತೀನಿ ಬಂಗಾರ ಆಗಿಲ್ಲ ಹೌದಾ ಶಶಿ ಮುದ್ದು ಅತ್ತಿ ಏನಿದು ಆಸೆ ಬಂಗಾರ ನಾನು ನಿನ್ನ ಗಂಡ ಮಗ ಹುಟ್ಟಿದ್ರೆ ಅರ್ಧ ತೊಲೆ ಬಂಗಾರ ತುಂಬ ಕೊಡ್ತೀನಿ ಅಂತಿದ್ದೆ ಹ್ಮ್. ಹುಟ್ಟಿ ಇಲ್ಲ ಇರೋ ಕೇಳ್ತಾರೆ ಸ್ವಾಮಿ ಹುಟ್ಟಿಲ್ಲ ಇದಕ್ಕೆ ಆಗತ್ತಿಲ್ಲ ಸ್ವಾಮಿ ಯಾವಾಗ ನಡೀತೀಯಲ್ಲ ಅದನ್ನೆಲ್ಲ ಇಲ್ಲಿ ಅಂಜದ ಗಂಡು ಇದು ಒಂದು ಅನ್ನೋ ಕೋಟ ಒಂದಕ್ಕೆ ಹಿಂಗಾಗ್ಬಿಟ್ಟೆ ಹಂಗೆಲ್ಲ ಮಾತಾಡ್ಬೇಡ ನಮ್ಮವ್ವ ಮುತ್ತೈದೆ ಅವ ನಿಮ್ಮಪ್ಪ ಮುತ್ತು ಸಾಕು ಹೋಗ್ಯಾನ ಎಲ್ಲರೂ ಕುಂಕುಮ ಹಚ್ಕೊಂಡ್ಬಂದ್ರೆ ಈಗ ಕುಂಕುಮ ಡಬ್ಬಾನ ಇಟ್ಕೊಂಡ್ಬಂದ್ರೆ ನಿಮ್ಮವ್ವ ತಿರುಪತಿಗೆ ನೋಡ್ಕೊಂಡ್ರೆ ನಿನ್ಗೆ ಗೊತ್ತಾಗ್ತದೆ ಎಲ್ಲಿ ಬರ್ತಾನೆ ನೋಡಕ್ಕೆ ಮಗನ ಮದುವೆ ಅಂತಂದ್ರೆ ಮುಡಿ ಕೊಡ್ತೀನಿ ಅಂತ ಹರಕೆ ಹೊತ್ತಿದ್ದೆ ಅದಕ್ಕೆ ಬೋಳಿಸ್ಕೊಂಡ್ ಬಂದೀನಿ ಹಂಗ ಬಂದ್ರೆ ಚಂದ ಕಾಣಂಗಿಲ್ಲಲ್ಲ ಅದಕ್ಕೆ ಹಾಕೊಂಡ್ ಬಂದೀನಿ ಈಗ ಅದನ್ನೆಲ್ಲ ಬಿಡು ಏನೋ ಮಂತ್ರ ಹೇಳು ನಾನು ಅಕ್ಷತೆ ಕಾಣಾಕ್ತೀನಿ ಪೆಟ್ರೋಲ್ ಹಾಕಿ ಕೊಡ್ಕೊಂಬಂದಿ ನೋಡು ಈಗ ಮಂತ್ರ ಹೇಳ್ಬೇಕ ಮಂತ್ರ ಹೇಳಿದ್ರೆ ಈಗ ಎರಡನೇ ಮದುವೆ ಆಗಕತ್ತದ ನಾನು ಮದುವೆ ಆಗಿದ್ದಿರ್ಲಿಲ್ಲ ಹೌದಾ ನಾ ಮಂತ್ರ ಹೇಳಲ್ಲ ಹೇಳಂಗಿಲ್ಲ ಹೇಳಲ್ಲ ಹೇಳಂಗಿಲ್ಲ ಹೇಳಂಗಿಲ್ಲ ಬುಡ್ಲಿ ಹಿಡಿಯಕ್ಕೆ ಹೇಳಂಗಿಲ್ಲ ಅಂತ ಹೋಯ್ತು ಅಂತ ಹೋಗು ಪ್ರಪಂಚ ಇರ್ತೈತಿ ಮೊಬೈಲ್ನಾಗ ಒಂದೇ ಬಟನ್ ಹಾಕಿದೆ ಮಂತ್ರ ಚಲನೆ ನಡಿ ನಡಿ ನೀನ್ ಎತ್ತಿ ಕರ್ಕೊಂಡು ನಡಿ ಚೊಳಸ್ಬಿಟ್ಟು ಕರ್ಕೊಂಡು ಹೋಗಿ ಅರಿಶಿನ ನೀರು ಹಾಕಿ ಚೊಳಸ್ಬಿಟ್ಟಾಗ ಪ್ರಥಮ ರಾತ್ರಿ ಮುಗಿಸಿ ಕಳಿಸ್ತೀನಿ ಬೈಕೋ ತಗೋಬೇಡ ಅರಸಾದ್ರೆ ಯಾಕಂದ್ರೆ ಯವ್ವ ದೊಡ್ಡವ ಏನು ಈಕೆ ಬರಂಗಿಲ್ಲ ಅಂತ ಮಗನ್ ಕರ್ಕೊಂಡು ಹೋಗಿ ನೀ ಗಂಡ ಇಬ್ಬರನ್ನು ಕರ್ಕೊಂಡು ಹೋಗ್ತೀನಿ ನಾನು ನೋಡು ನಿಜಾತ ನೀ ತೊಳೆದ್ಬಿಟ್ಟು ಹೋಗ್ಯ ಗುಳದು ಬಿಟ್ಟಿದ್ದೀನಿ ನಿಮ್ಮ ಬರಕ್ಕಾಗ